he is playing crucial role for the betterment of the tribal population. There are some tribes who are living in the forest, providing education, providing residence to the residing in the Western Ghats. Some are in the coastal region, some are marriage schemes where the widow is getting married. From the Rural Development Department, then my notion of my job is at best managing a contract to build a road. On the other hand, if I am a person whose perspective has transformed, so let's say thanks to this workshop, to be a person who is providing access to critical services, let's say education. Children can go to this nearby school, the higher secondary school or the high school, or health services can reach my village, or the villagers in an emergency are able to reach elsewhere. So there is an automatic convergence, and most importantly, there's a burden on me. The burden is that I know that every day the road is delayed, these critical services are being missed by such and such village. ಒಂದು ಫೈಲ್ ಬಂದರೆ ಇದೇ ಥರ ಮಾಡಬೇಕು, ಒಂದು ಕೋರಿಕೆ ಬಂದರೆ ಇದೇ ಥರ ರೆಸ್ಪಾಂಡ್ ಮಾಡಬೇಕು ಅಂತ. ಸೊ ಇಂಥ ಟ್ರೈನಿಂಗ್ ಬಂದರೆ ಏನು ಮಾಡ್ತಾರೆ, ಒಂದು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್, ಬೇರೆ ಅಡ್ಮಿನಿಸ್ಟ್ರೇಷನ್ ಸ್ಟೈಲ್ಸು ಅದೆಲ್ಲನೂ ನಿಮಗೆ ತಿಳಿಸ್ತಾರೆ. ನಿಮ್ಮಲ್ಲೇ ಕೆಲವೊಂದು ಸ್ಟ್ರೆಂಗ್ತ್ಸ್ ಇರುತ್ತೆ, ಕೆಲವೊಂದು ವೀಕ್ನೆಸ್ಸಸ್ ಇರುತ್ತೆ. ಅದು ಈ ಟ್ರೈನಿಂಗ್ ಮೂಲಕ ನೀವು ನಿಮಗೆ ಅರ್ಥ ಆಗುತ್ತೆ. ನನ್ನ ಸ್ಟ್ರೆಂಗ್ತ್ ಏನಿತ್ತು, ನಂದು ಕೆಲವೊಂದು ವೀಕ್ನೆಸ್ ಅಂತ ಹೇಳಲ್ಲ ನಾನು, ಬಟ್ ಬೇರೆ ಬೇರೆ ರೀತಿಯ ಒಂದು ಹಿಂಜರಿತೀವಿ ನಾವು ಕೆಲವೊಂದು ಕ್ರಮಗಳನ್ನು ಮಾಡಲಿಕ್ಕೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮಲ್ಲಿ ಇಂಪ್ರೂವ್ ಆಗುತ್ತೆ. ಹೊಸಪೇಟೆಯಲ್ಲಿ ಜೆ ಪಿ ನಗರಲ್ಲಿ ಇರ್ತೀವಿ. ನಾನು ಸತತವಾಗಿ 10 ವರ್ಷದಿಂದ ಇಲ್ಲಿ ಹೊಲಿಲಿಕ್ಕೆ ಕೊಡ್ತಾ ಇದ್ದೀನಿ ಬ್ಲೌಸು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ತುಂಬ ಫ್ರೆಂಡ್ಲಿಯಾಗಿರ್ತಾರೆ, ಎಲ್ಲ ಥರ ಡಿಸೈನ್ ಮಾಡ್ತಾರೆ, ಆಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. PMEGP ಖರೀದಿ ಮಾಡಿದ್ವಿ. ಇದರಿಂದ ನಮಗೆ ಭಾಳ ಅನುಕೂಲ ಆಗಿದೆ. ಇದು ನೋಡಿರಿ, ಇದರಲ್ಲಿ ಎಂಬ್ರಾಯ್ಡ್ರಿ ಮಿಷನ್ ಅಂತ ಹೇಳಿ, ಕಂಪ್ಯೂಟರ್ ಮಿಷನ್ ಅಂತ ಹೇಳಿ, ಈಗ ಮಗನ್ ವರ್ಕು ಅವು ಅಂದರೆ ತುಂಬ ಕಾಸ್ಟ್ಲಿ ಆಗ್ತವೆ. ಅದಕ್ಕೆ ಜನರಿಗೆ ತೊಂದರೆ ಆಗ್ತದೆ, ಮಿಡ್ಲ್ ಕ್ಲಾಸ್ ಜನರಿಗೆ ಭಾಳ ತೊಂದರೆ ಆಗ್ತದೆ. ಇದರಿಂದ ನೋಡಿದರೆ 400ಇಂದ ಡಿಸೈನ್ಸ್ ಸಿಗ್ತವೆ, ಎಲ್ಲ ಥರದ ವೆರೈಟೀಸ್. ನಮಗೆ ಮಂತ್ಲಿ ಸ್ಯಾಲ್ರಿ ಚೆನ್ನಾಗಿ ಕೊಡ್ತಾರೆ, ಮತ್ತು ನಮ್ಮ ಮನೆಗೆ ಉಪಯೋಗ ಆಗುತ್ತೆ, ಮತ್ತು ನಮ್ಮ ಮನೆಯವ್ರಿಗೆ ಏನೊಂದು ಕಷ್ಟ ಇದ್ದರೆ ನಾವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತೀವಿ. ಸಂಬಳ ಮಾತ್ರ ಕರೆಕ್ಟು ನಮ್ಮ ಮನೆಗೆ ಅಡ್ಜಸ್ಟ್ಮೆಂಟ್ ಆಗಿ ಇದಾಗುತ್ತೆ. ನಮಗೆ ಹೊಲಿಯೋದಕ್ಕೆ ಇದು ಚೆನ್ನಾಗಿದೆ. ಇಲ್ಲೆಲ್ಲ ವರ್ಷ ಪೂರ್ತಿ ಇರುತ್ತೆ ಹೊಲಿಯೋದಕ್ಕೆ, ಸ್ಟಿಚ್ ಮಾಡೋದಕ್ಕೆ ಎಲ್ಲ ಚೆನ್ನಾಗಿ ಅನುಕೂಲ. ನಮ್ಗೆ ಯಾವಾಗಲೂ ಏನು ತೊಂದರೆ ಇರಲ್ಲ, ಯಾವಾಗಲೂ ರೆಗ್ಯುಲರ್ ಆಗಿ ಕೆಲಸ ಇರುತ್ತೆ. ಸಂಬಳನೂ ಮಂತ್ಲಿ ಕರೆಕ್ಟಾಗಿ